टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಪತ್ರಿಕಾ ಮಾಧ್ಯಮದವರು ಮುಂದೆ ತಲುಪಲಿ ಅಂತ ಸ್ವಲ್ಪ ಕಾಯ್ತಾ ಇದ್ದೀವಿ. ಒಂದೇ ಒಂದು ಪ್ರಾರಂಭದ ಉಸಿರಾಟದ ಅಭ್ಯಾಸವನ್ನು ಮಾಡೋಣ. ಎರಡು ಕಾಲುಗಳನ್ನ ಹಿಗ್ಗಿಸಿ, ಅಂದ್ರೆ ಹಿಮ್ಮಡಿಯನ್ನ ಮೇಲೆತ್ತಿ ಎರಡು ಕೈಗಳನ್ನು ಮೇಲೆ ಹಿಗ್ಗಿಸಿ ಉಸಿರು ತೆಗೆದುಕೊಂಡು ಉಸಿರು ಬಿಡೋಣ. ಅಪ್ ಇನ್ಹೇಲ್, ಎರಡು ಕೈನ ಮೇಲೆ ಚಾಚಿ ಹಿಮ್ಮಡಿಯನ್ನ ಮೇಲಕ್ಕೆ ಏರಿಸಿ. ಡೌನ್ ಎಕ್ಸೇಲ್, ಉಸಿರನ್ನ ಬಿಡ್ತಾ ಕೈಯನ್ನ ಕೆಳಗಡೆ ಬಿಡಿ. ಒನ್ ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್. ಟು ಅಪ್ ಇನ್ಹೇಲ್, down exhale. 3 up inhale, down exhale. 4 up inhale, down exhale. 5 up inhale, down exhale. ಈ ಒಂದು ಅಭ್ಯಾಸದಿಂದ ನಮ್ಮಲ್ಲಿರುವಂತಹ ದೈಹಿಕ ಮಾನಸಿಕ ಲೆಥರ್ಜಿ ಅಂತ ಏನ್ ಕರಿತೀವಿ, ಸೋಂಬೇರಿತನ ಹೋಗ್ಲಾಡುತ್ತೆ, ಚುರುಕುತನ ಇಂಪ್ರೂವ್ ಆಗುತ್ತೆ. ಈಗ ಮೊದಲನೇ ಆಸನ ವೀರಭದ್ರಾಸನ. ಬಲಗಾಲನ ಮುಂದೆ ಇಡಿ, ಮಂಡಿಯನ್ನ ಬಾಗಿಸಿ. ಜಸ್ಟ್ ಟೇಕ್ ದ ಲೋಡ್ ಆನ್ ದ ರೈಟ್ ಲೆಗ್. ಸ್ಟ್ರೆಚ್ ದ ಹ್ಯಾಂಡ್ ಫ್ರಮ್ ದ ಸೈಡ್ ಅಂಡ್ ರೈಸ್ ದ ಹ್ಯಾಂಡ್ ಅಪ್. ಎರಡು ಕೈಗಳನ್ನ ಪಕ್ಕದಿಂದ ಮೇಲಕ್ಕೆ ತೆಗೆದುಕೊಳ್ಳಿ. ಹಸ್ತಗಳು ಒಂದಕ್ಕೊಂದು ಜೋಡಣೆ ಆಗಲಿ. ಮುಂದೆ ನೋಡಿ, ನಗುಮುಖ ಇರಲಿ. 10, ಉಸಿರು ತಗೊಂಡು ಉಸಿರನ್ನ ಬಿಡಿ. 9, 8, 7, 6, 5, 4, 3, 2, 1, 0. ನಿಧಾನವಾಗಿ ಕೈನ ಕೆಳಗಡೆ ಇಳಿಸಿ, ಕಾಲನ್ನ ಒಟ್ಟಿಗೆ ಸೇರಿಸಿ. ಎರಡನೇ ಆಸನ ವೃಕ್ಷಾಸನವನ್ನ ಮಾಡೋಣ. ಏಕಾಗ್ರತೆಯನ್ನ ವೃದ್ಧಿ ಮಾಡುವಂತಹ ವಿಶಿಷ್ಟವಾದಂತಹ ಭಂಗಿ ವೃಕ್ಷಾಸನ. ಬಲಗಾಲನ್ನ ಮಡಿಸಿ ಎಡತೊಡೆಯ ಒಳಭಾಗದಲ್ಲಿಡಿ. ದೇಹದ ಬ್ಯಾಲೆನ್ಸ್ ಅನ್ನ ಮೊದಲು ತೆಗೆದುಕೊಳ್ಳಿ. ನಂತರ ಎರಡು ಕೈಗಳನ್ನ ನಿಧಾನ ಮೇಲೆತ್ತಿ, ಎರಡು ಹಸ್ತಗಳನ್ನು ಒಟ್ಟಿಗೆ ಸೇರಿಸಿ. ದೃಷ್ಟಿ ಮುಂದೆ ಇರಲಿ, ಉಸಿರಾಟ ಸಹಜವಾಗಿರಲಿ. 5, 4, 3, 2, 1, 0. ನಿಧಾನ ಕೈಯನ್ನು ಇಳಿಸಿ, ಬಲಗಾಲನ ಕೆಳಗಡೆ ಬಿಡಿ. ಈಗ ಎಡಭಾಗದಿಂದ ಮಾಡೋಣ. ಎಡಗಾಲನ ಮಡಿಸಿ, ನಿಧಾನವಾಗಿ ಎರಡು ಕೈಗಳನ್ನ ಮೇಲೆ ಚಾಚಿ, ಹಸ್ತಗಳು ಒಂದಕ್ಕೊಂದು ಜೋಡಣೆ ಆಗಿರಲಿ. ಮುಖದಲ್ಲಿ ಮಂದಹಾಸ ಇರಲಿ. 5, 4, 3, 2, 1, 0. ಈಗ ಕುಳಿತು ಮಾಡುವಂತಹ ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ. ಮಂಡಿಗಳ ಮೇಲೆ ಹಾಗೆ ನಿಲ್ಲುವಂತ ಪ್ರಯತ್ನ ಮಾಡಿ. ಸ್ಟ್ಯಾಂಡ್ ಆನ್ ದ ನೀ. ಜಸ್ಟ್ ಪ್ಲೇಸ್ ಯುವರ್ ಬೋತ್ ಪಾಮ್ಸ್ ಆನ್ ದ ಟ್ರಂಕ್. ಸೊಂಟದ ಮೇಲೆ ಎರಡು ಹಸ್ತಗಳನ್ನ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಹಿಂದೆ ಬಾಗುವಂತ ಅಭ್ಯಾಸ. ಅರ್ಧ ಉಷ್ಟ್ರಾಸನ ಮೊದಲಿಗೆ. ಹಾಫ್ ಉಷ್ಟ್ರಾಸನ. ಬ್ರೀತ್ ಇನ್, ಬ್ರೀತ್ ಔಟ್. 5, 4, 3, 2, 1, 0. ನಿಧಾನವಾಗಿ ಹಾಗೆ ಎರಡು ಕೈನ ಮುಂದಕ್ಕೆ ಚಾಚಿ, ಬಲ ಹಸ್ತವನ್ನ ಬಲ ಹಿಮ್ಮಡಿಯ ಮೇಲೆ, ಎಡ ಹಸ್ತವನ್ನ ಎಡ ಹಿಮ್ಮಡಿಯ ಮೇಲೆ ಇಟ್ಕೊಳ್ಳಿ. ಸೊಂಟವನ್ನ ಮುಂದೆ ತಳ್ಳುವಂತ ಪ್ರಯತ್ನ ಮಾಡಿ. ಉಸಿರಾಟ ಸಹಜವಾಗಿರಲಿ. ದೇಹದ ಸೌಂದರ್ಯ ವೃದ್ಧಿಗಾಗಿ, ಆಂತರಿಕ ಅಂತಃಕರಣದ ಶುದ್ಧಿಗಾಗಿ ಅತ್ಯಂತ ಉತ್ತಮವಾದಂತಹ ಅಭ್ಯಾಸ. 5, 4, 3, 2, 1, 0. ಹಾಗೆ ಕೂತ್ಕೊಂಡ್ಬಿಡಿ. ಆರಾಮಾಗಿ ಕೂತ್ಕೊಳ್ಳಿ. ಮಂಡಿಯನ್ನ ಸ್ವಲ್ಪ ಅಗಲ ಇಟ್ಕೊಳ್ಳಿ. ಕೊನೆಯ ಆಸನ, ಕೊನೆಯ ಭಂಗಿ ಫೋಟೋಗೋಸ್ಕರ. ಎರಡು ಕೈಗಳನ್ನ ಮೇಲೆ ಚಾಚಿ. ಈಗ ನಿಧಾನವಾಗಿ ನಿಮ್ಮ ಬಲಹಸ್ತವನ್ನ ಎಡಭುಜಕ್ಕೆ, ಎಡಹಸ್ತವನ್ನ ಬಲಭುಜಕ್ಕೆ ಸ್ಪರ್ಶ ಮಾಡಿ.
ನಮ್ಮ ಬೆನ್ನು ಮಣಿಸರವನ್ನ ನೇರ ಮಾಡ್ಕೊಳ್ಳಿಕ್ಕೆ, ಬೆನ್ನಿನ ಸಮಸ್ಯೆಗಳನ್ನ ನೀಗಿಸ್ಲಿಕ್ಕೆ, ಉಸಿರಾಟದ ಸಮಸ್ಯೆಯನ್ನ ಹೋಗ್ಲಾಡಿಸ್ಲಿಕ್ಕೆ ಅತ್ಯಂತ ಉತ್ತಮವಾದಂತ ಅಭ್ಯಾಸ ಉತ್ಥಾನ ಮಂಡೂಕಾಸನ. 5 ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. 4 3 2 1 0. ನಿಧಾನವಾಗಿ ಈಗ ಕೈನ ಬಿಡಿ. ಹಾಗೆ ವಜ್ರಾಸನದಲ್ಲಿ ಎಲ್ಲ ನಮಸ್ಕಾರದ ಸ್ಥಿತಿಗೆ ಬನ್ನಿ. ವಜ್ರಾಸನದಲ್ಲಿ ನಮಸ್ಕಾರದ ಸ್ಥಿತಿ. ದೀರ್ಘವಾಗಿ 2 ರಿಂದ 3 ಬಾರಿ ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡಿ. ಧನ್ಯವಾದಗಳು. ಈಗ ನಿಧಾನವಾಗಿ ಎದ್ದು ನಿಂತು ಈಗ ಅರಮನೆಯ ದಿಕ್ಕಿಗೆ ಎಲ್ಲ ನಮ್ಮ ಯೋಗ ಬಂಧುಗಳು ತಿರ್ಕೊಳ್ಬೇಕು. ಚಾಲನಾ ಕ್ರಿಯೆ ಈಗ ಪ್ರಾರಂಭ ಆಗ್ತಾ ಇದೆ.